ಕರಿಯ ಗಾಡಿ ಹಾಕ್ಲಾ ನಿಲ್ಲಿಸ್ತಿ ಸಾವುಕಾರ್ರೆ ಅಲ್ಲೋಡಿ ಸುಂದ್ರಕ್ಕ ಬತ್ತಾವಳೆ ಅವಳು ಬಂದ್ರೆ ನೀನ್ ಯಾಕೆ ಗಾಡಿ ನಿಲ್ಲಿಸ್ಬೇಕು ಗುಲಾಂ ಬಡ್ಡಿ ಮಗನೇ ಇದ್ಯಾವ ಸೀಮೆ ಮಾತು ಸುಂದ್ರಕ್ಕನ್ ಕಂಡಾಗ್ಲೆಲ್ಲ ನಾನ್ ಗಾಡಿ ನಿಲ್ಸಕ್ ಮುಂಚೆನೆ ನೀವೇ ಗಾಡಿಯಿಂದ ನೆಗ್ದೊಂಟೋಯ್ತಿದ್ರಿ ಅದಕ್ಕೆ ಇವತ್ ನಾನೇ ನಿಲ್ಸ್ಬಿಟ್ಟೆ ಯಪ್ಪ ಮುಚ್ಚ ಬಾಯಿ ಸಾವುಕಾರ್ರೆ ಸಾವುಕಾರ್ರೆ ನಾನ್ ನಿಮ್ ಮಗನ ತಾಯಿ ಆಗ್ತಿದ್ದೀನಿ ಕರಿಯ ಅಡಿಯ ಗಾಡಿನ ನಾನು ಕೂಡಾವಳಿ ಮಾಡ್ಕೋತೀನಿ ಅಂತ ಅಮ್ಮನ ಮೇಲೆ ಆಣೆ ಇಟ್ಟಿದ್ದೆ ನಾನು ಒಪ್ಪಿಸ್ಕೊಂಡು ನಮ್ ಜನದ ಮುಂದೆ ನನ್ ಮಾನ ಕಾಪಾಡಿ ಸಾವುಕಾರ್ರೆ ಸುಂದ್ರಿ ಈ ಸಾವುಕಾರ್ ಸಂಗಪ್ಪ ಅಂದ್ರೆ ಶ್ರೀರಾಮಚಂದ್ರ ಇದ್ದಂಗೆ ನೀವು ಮಾನ್ವೆಲ್ಲ ಒಬ್ಳೇ ಹೆಡ್ತಿ ಹಂಗಂತ ನನ್ನ ಹೆಡ್ತಿ ಸಾಯವಾಗ ಅವಳಿಗೆ ಮಾಸ್ಕೊಟ್ಟಿವ್ ಈಗ ನಿನ್ನ ಕೂಡ ಅವಳಿ ಮಾಡ್ಕೊಂಡ್ರೆ ಅವಳ ಆತ್ಮಕ್ಕೆ ಶಾಂತಿ ಸಿಗ್ತೈತಾ ಶಿವ 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 ಬೇಡಪ್ಪೂ ಬೇಡ ಸಾವುಕಾರ್ರೆ ಇದೇನ್ ಇವತ್ತು ನೀವು ಹಿಂಗ್ ಮಾತಾಡ್ತಿದ್ದೀರಿ ಇಷ್ಟು ದಿನ ನಿಮ್ ಮಾತನ್ನೇ ನಂಬ್ಕೊಂಡಿದ್ ನನ್ ಗತಿ ಏನು ಅಂದ್ರೆ ತಕ್ಕ ಇಟ್ಕ ದುಡ್ಡು ಕಾಸು ಇನ್ನು ಏನಾರು ಬೇಕಾದ್ರೆ ಪುಟ್ಟಾಗಿ ಬಂದ್ ಕೇಳು ಕೊಡ್ತೀನಿ ನಂಗ್ ದುಡ್ಡು ಬೇಡಿ ಒಡಿಯ ದುಡ್ಡು ಬೇಡಿ ಮಾನ ಕೊಡಿ ನನ್ ಕೆಟ್ಟ ಹೆಸರು ಒರೆಸ್ಬೇಡಿ ಒಡಿಯ ಕೆಟ್ಟ ಹೆಸರು ಒರೆಸ್ಬೇಡಿ ನಿನ್ ಕಟ್ಕೊಂಡ್ರೆ ನನ್ನ ಮಾನ ಬರ್ಬಾದಿಗತ್ತೇನು ಅಗದು ಸಾವುಕಾರ್ರೆ 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 ನನ್ ಕೈ ಬಿಡ್ಬೇಡಿ ಸಾವುಕಾರ್ರೆ ತತ್ತಾಬಾಯ್ಲಿ ಪಾಸನ ತತ್ತಾಬಾಯ್ಲಿ ಅಕ್ಕ ಸಾವುಕಾರ ಏನಂದ್ರು ಏನಂದ್ರಕ್ಕ ಲಕ್ಷ್ಮಿ ಲಕ್ಷ್ಮಿ ಅಣ್ಣ ಬಾಬಾ ಬಾಣ್ಣ ಬಾ ಕೂತ್ಕ ಬಾಣ್ಣ ಕುಂತ್ಗಳಕ್ಕೆ ಗಿಂತ್ಗಳಕ್ಕೆ ನಂಗೆ ಟೈಮ್ ಇಲ್ಲ ಈ ಕಾಗಜ ತಗೊಂಡು ಮೈಸೂರ್ಗೆ ಹೋಗೋ ಕೇಳು ನಿನ್ ಮಗನ್ಗೆ ನಾನು ಅವ್ರಿಗೆಲ್ಲ ಹೇಳಿವ್ನಿ ಖಂಡಿತವಾಗೂ ನೌಕರಿ ಕೊಟ್ಟೇ ಕೊಡ್ತಾರೆ ಹೆಂಗೋ ತಾಯಿ ಮಗ ಪಟ್ನಾ ಸೇರ್ಕೊಂಡು ಸುಖವಾಗಿರೋರಂತೆ ಅಷ್ಟಾದ್ರೆ ಸಾಕಣ್ಣ ನಿನ್ ಬೆನ್ನಲ್ಲಿ ಬಿದ್ದ ತಂಗಿ ಮನೆಗೆ ನೀನೇ ಬೆಳಕ್ ಕೊಟ್ಟಂಗ ಆಗ್ತಿದೆ ಈ ಹಳ್ಳಿಲಿ ಏನೈತೆ ಸುಡ್ಗಾಡು ನೆಟ್ಟಿಗೆ ನಿಂತ್ಕೊಳಕ್ ನೆಳ್ಳಿಲ್ಲ ಒಟ್ಟಿಗಿಟ್ಟಿಲ್ಲ ಆ ಸ್ಥಿತಿಗೆ ನಮ್ಮ ತಂದವ್ರು ಯಾರು ನೀನಲ್ವಾ ನೀನೇ ಅಲ್ವಾ ಮೋಸಲ್ಲ ನಮ್ಮ ಅಮ್ಮನ ಆಸ್ತಿ ನುಂಗಿ ನೀರ್ ಕುಡಿದು ಈಗ ನರಿ ಹಾಗೆ ಬಂದಿದ್ಯಾ ನೋಡ್ದ್ಯಾ ನಿನ್ನ ಮಗನ ಮೆಡ್ಗಾರಿಕೆ ಸುಮ್ನೆ ನಮ್ಮ ನೀನು ನೌಕರಿ ಆಸೆ ಹಚ್ಚಿ ನಮ್ಮನ್ನ ಊರೇ ಬಿಟ್ಟು ಓಡಿಸ್ಬೇಕು ಅಂತಿದ್ಯಾ ಬೇಕಾದಾಗ್ಲಿ ನಾವೀ ಊರ್ ಬಿಟ್ಟು ಹೋಗೋದಿಲ್ಲ ಲಕ್ಷ್ಮಿ ಇನ್ನೊಂದೂರು ಬೇಡ ಅಣ್ಣ ನಂಗೆ ಹಂಗ್ ಕಷ್ಟ ಹಿಂಗ್ ಕಷ್ಟ ಅದು ಕೊಡು ಇದು ಕೊಡು ಅಂತ ಇನ್ನು ಮುಂದೆ ನನ್ನ ಮನೆ ಬಾಗ್ಲೇ ಬರಬೇಡ ಏ ಮಾವ ನಿನ್ನ ಮನೆ ಬಾಗ್ಲಿಗೆ ಯಾರು ಬರ್ತಾರೆ ನಾವು ಉಪವಾಸ ಬಿಟ್ಟು ತತ್ವ ಸರಿ ನಮ್ಮಮ್ಮನ್ನ ನಿನ್ನ ಮನೆ ಬಾಗ್ಲಿಗೆ ಕಳ್ಸೋದಿಲ್ಲ ನಡಿಯಮ್ಮ ನೀನು ಏನೇ ಮಂಗ ಚೆನ್ನಾಗಿದ್ದೇನೆ ಇಲ್ಲ 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 ಮಂಗಳ ಮಂಗಳ ಜಾಣ ಮರಿ ನಾನ್ ಕೇಳಿದ್ನಲ್ಲ ಪೌಡ್ರು ಸ್ನೋ ಎಲ್ಲ ತಂದಿದ್ಯಾ ಪೌಡ್ರು ಸ್ನೋ ನಿನ್ನ ಒಬ್ಳಿಗೆಲ್ಲ ನಿನ್ನ ಗಂಡಂಗೂ ಸೇರ್ಸ್ಬಿಟ್ಟು ತಂದಿದ್ದೀನಿ ತೂ ಅಂತಾಳೆ ಲೋ ಗಂಡ ಅಂದ್ರೆ ತೂ ಅಂತಾಳೆ ಚೆನ್ನಾಗಿದ್ದೀನಪ್ಪ ಚೆನ್ನಾಗಿದ್ದೀನಮ್ಮ ಪರೀಕ್ಷೆ ಹೇಗ್ ಬರ್ದಿದ್ಯೋ ಪರವಾಗಿಲ್ಲಮ್ಮ ಬರ್ದಿದ್ದೀನಿ ಪಾಸ್ ಆಗ್ತೀಯೇನೋ ಪಾಸು ಆಗ್ಬೋದು ಏನಮ್ಮ ಆ ಮೂಲೆಗದ್ದೆ ಕುಯ್ಲಾಯ್ತಾ ಆಯ್ತಪ್ಪ ಎಷ್ಟ್ ಕಣ್ಗಾಯ್ತಮ್ಮ ಭತ್ತ ಆಯ್ತು ಒಂದ್ ಕಾಳು ಮನೆಗ್ ಬರ್ಲಿಲ್ಲ ಅಂದ್ರೆ ಗೊತ್ತಿಲ್ವೇನಪ್ಪ ನಿಮ್ಮಪ್ಪನ್ ಚಟ ಇಸ್ಪಿಟ್ಟಿನ ಸಾಲಕ್ಕೆ ಎಲ್ಲಾ ಸಾವುಕಾರನ ಮನೆಗೆ ಅಳದ್ರು ಶಂಕರ್ ಎಲ್ಲಾದ್ರೂ ಕಂಡಿದ್ಯೇನೋ ಕೇಳಿದ್ಯೇನೋ ಇಸ್ಪಿಟ್ಟಿನ ಸಾಲಕ್ಕೆ ಭತ್ತ ಅಳಿಯೋದನ್ನ ಹೆಂಡತಿ ಮಕ್ಕಳನ್ನ ಬೀದಿಲ್ ನಿಲ್ಸೋವರೆಗೂ ನಿಮ್ಮಪ್ಪ ಆ ಚಟ ಬಿಡೋದಿಲ್ಲಪ್ಪ ಬಿಡೋದಿಲ್ಲ ನಿಮ್ ಮಾತು ಅಂದ್ರೆ ಸಾವುಕಾರ ತೆಗ್ದಾಕಿಲ್ಲ ಅದ್ಕೆ ಏನ್ ಮಾಡ್ಬೇಕು ಅಂತೀಯಾ ಅವ್ರಿಗೆ ನೀವೊಂದ್ ಮಾತು ಹೇಳಿ ನನ್ ಬದುಕಿಗೂ ದಾರಿ ತೋರ್ಕೊಡಿ ಅಣ್ಣ ಚೆನಾಲಿ ನಿನ್ನಾಟ ಎಲ್ಲ ನನ್ ಗೊತ್ತು ಕಣೆ
ಸಾವುಕಾರನ ಬೇಕಾದಷ್ಟು ಆಸ್ತಿ ಐತಿ, ಬೇಕಾದಷ್ಟು ಹಣ ಐತಿ, ಎಲ್ಲಾನು ಲಪ್ತಾಯಿಸ್ಕೊಂಡು ದೊಡ್ಡ ಗೌಡತಿ ಆಗ್ಬಿಡ್ಬೇಕು ಅಂತ ವಂಚ ಹಾಕೊಂಡಿದ್ದೀಯೇನ? ಆದ್ರಿಗೆ ಮುಂದೆ ಈ ಕಲೆಕ್ಷನ್ ಕಾಳಪ್ಪನ ಮೇಲೆ ಕೈ ಮಾಡೋಷ್ಟು ಧೈರ್ಯ ಮತ್ತೇನು? ಇವನ್ ಕಲಕ ಕಟ್ಟಕ್ ಬಂದೆ. ನಾವೇ ಸಾವುಕಾರನ ಕೇಳೋ. ಅಪ್ಪ ಯಾವಾಗ ಬಂದ್ಲ ಊರ್ಗೆ? ಹೇಳಪ್ಪ ಮೇಲೆ. ಈ ಹಾಳಾದ ಸ್ಪೀಟಲ್ಲೇ ಹಿಡಿಬೇಡ ಅಂತ ಎಷ್ಟು ಸಲ ಪಡ್ಕೊಂಡ್ರು ಕೇಳೋದಿಲ್ವಲ್ಲಪ್ಪ ನೀನು? ನಾಚೆ ಆಗಲ್ಲ ನಿನ್ ಜನ್ಮಕ್ಕೆ? ನಿನ್ನ ಆಸ್ತಿನೆಲ್ಲ ಇವ್ರ ಬಾಯಿಗೆ ಹಾಕೋವರೆಗೂ ಸಮಾಧಾನ ಇಲ್ವೇನಪ್ಪ ನಿನ್ಗೆ? ಅಂತ ಸಾವುಕಾರ್ರಿಗೆ ಏನಾರ ಅಂದೆ ಎದ್ದು ಎದೆ ಓದ್ಬಿಡ್ತೀನಿ. ನೀನೇನಾರ ತಿರ್ಗಾ ಇಸ್ಪಿಟಲ್ಲೇ ಕೈಯಲ್ಲಿ ಹಿಡಿದು ನಾನ್ ನಿನ್ನೆದೆ ಓದ್ಬಿಡ್ತೀನಿ. ಮಗನೇ ಶಂಕರ ಹೋಗ ನೋಡಿ ಸಾವುಕಾರ್ರೆ, ಅವನ್ನ ನಾನು ಹುಡ್ಸಿದ ಮಗ ನನಗೆ ಎದೆ ಓದಿತೀನಿ ಅಂತನಲ್ಲ ಅವನು. ಮೈಲಾರಿ, ಅವನಿಗೆ ನೀನ್ ಅಪ್ಪನೋ ಇಲ್ಲ ನಿನ್ಗೆ ಅವನ ಅಪ್ಪನೋ ನನ್ಗೆ ಅನುಮಾನ ಬಂದ್ಬಿಟ್ಟೈತೆ. ಹುಡುಗ ಮುಂಡೆ ಏನೋ ಅರ್ಧ ಗಂಟೆ ಬೇಜಾರ್ ಕಳ್ಕೊಂಡ ಬಂದು ಆಡ್ಕೊಂಡು ಹೋಗ್ತಾನೆ. ಅತ್ತಪ್ಪ ಹೌದು, ನೀವೆಲ್ಲ ಬೇಜಾರ್ ಕಡೆ ಆಡ್ತಿದ್ದೀರಿ. ನಮ್ಮಪ್ಪ ಆಸ್ತಿನೆಲ್ಲ ನುಣ್ಣಗ್ ಮಾಡ್ಕೊಳಕ್ ಆಡ್ತಿದ್ದಾರೆ. ಹೇಳಪ್ಪ ಮೇಲೆ. ಬಿಡ್ಲ, ನನ್ನ ಆಸ್ತಿ ಎಲ್ಲ ಸಾವುಕಾರಕ್ಕೆ ಸೇರ್ಬೇಕು, ಇಲ್ಲ ಸಾವುಕಾರ ಆಸ್ತಿ ಎಲ್ಲ ನಂಗ್ ಬರ್ಬೇಕು. ಅಲ್ಲಿ ಗಂಟ ಸಾವುಕಾರರ ಜೊತೆ ಈ ಆಟ ಆಡ್ತಾನೇ ಇರ್ತೀನಿ ಅಂತ ಪಣ ತೊಟ್ಟಿವನಿ ಕಣ್ಣ. ಅಷ್ಟಪ್ಪ ಛಲಗಾರನ ಮಾತು. ಎಂಥ ದಿಲ್ಕಚ್ಚಿನ ನಿನ್ನ ಮಗ. ಮುಗೋದೋಗೋ ಸೊಗರು ಬಂದೈತೆ ಅಲ್ಲ ನಿಂಗೆ. ನೀನು ಮೈಲಾರೈನ್ ಮಗ ಅಂತ ಸುಮ್ಕೆ ಬಿಟ್ಟಿವ್ನಿ. ಬೇರೆ ಯಾರೇ ಆಗಿದ್ರು ನಾಲ್ಗೆ ಸೇಳಿಸ್ಬಿಡ್ತೈತೆ. ಸಾವುಕಾರ್ರೆ, ನನ್ನ ಮಗ ಅಂತ ಮಕ ನೋಡ್ಬೇಡಿ. ನಿಮಗೇನಾರ ಎದುರು ಬಿದ್ದ ಇವ್ ನನ್ ಮಗನೇ ಅಲ್ಲ. ಸಾವುಕಾರ್ರೆ ಏನ್ಲ ಬಂದ್ರಿ? ನಮ್ಮ ಮಕ್ಕನ ಗತಿ ಏನು ಸಾವುಕಾರ್ರೆ? ನನ್ನೇನ್ ಕೇಳ್ತಿರೋ? ಹಂಗಂದ್ರೆ ಹೆಂಗೆ ಸಾವುಕಾರ್ರೆ? ಅವಳ ಹೊಟ್ಟೆಲಿರೋ ಕೂಸು ನಿಮ್ದಲ್ಲೂರ? ಯಾವ ನನ್ ಮಗನು ಹಂಗ ಹೇಳಿದ್ದು? ಊರ್ ಮುಂದಾದೆ ಅಂದ್ಮೇಲೆ ಊರವರೆಲ್ಲ ತಿರ್ಗಾಡಿರ್ತಾರೆ, ಹಂಗೆ ನಾನು ತಿರ್ಗಾಡಿರ್ಬೋದು. ಆದಿಲಿರೋ ಹೆಜ್ಜೆ ಗುರುತು ಪೂರಾ ನಿಮ್ಮದೇ ಅಂದ್ರೆ ಯಾರ ಒಪ್ತಾರ? ಏಡ ಕಂಡು ಬಾದಿತಾರೆ. ಹೋಗ್ರ ಸಾವುಕಾರ್ರೆ. ಸುಡುಗಾಡು ಪ್ರಪಂಚದಲ್ಲಿ ನಮ್ಮಂತವ್ರು ಬದುಕಿರಬಾರ್ದಕ್ಕ. ಕೆರೆಲೋ ಬಾವಿಲೋ ಬಿದ್ದು ಸತ್ತೋಗವ. ಮಾಚ, ಕೆರೆಲೋ ಬಾವಿಲೋ ಯಾಕ್ರೋ ಬಿದ್ದು ಸಾಯ್ತೀರಿ? ಸಾಯೋದಾದ್ರೆ ಆ ಸಾವುಕಾರ ಮನೆ ಮುಂದೆ ನೇಣು ಹಾಕೊಂಡ್ ಸಾಯ್ರು. ಯಾರಪ್ಪ ಅದು ನಮ್ಮೂರಲ್ಲಿ ಹೊಸದಾಗ್ ಸಾಯ್ತೀನಿ ನಿಂತಿರೋರು? ರಾಮಣ್ಣ ಬಾಯಿಲಿ ಬಾ ಬಾ. ಏನೋ ಶಂಕರ, ಏನೋ ಇದೆಲ್ಲ? ಇವರೆಲ್ಲ ಸಾಯಕ್ ಹೊರಟಿದ್ದಾರೆ. ಓಹೋ, ನೀವೆಲ್ಲ ಇನ್ನು ಬದುಕಿದೀರಿ ಅಂತ ತಿಳ್ಕೊಂಡಿದ್ದೀರಾ? ನಮ್ಮೂರಲ್ಲಿ ಬದುಕಿರೋರು ಇಬ್ರೇ. ಒಬ್ಬ ಸಾವುಕಾರ, ಇನ್ನೊಬ್ಬ ಉಳಿದಿರೋರೆಲ್ಲ ಉಸಿರಾಡ್ತಿರೋ ಹೆಣ್ಗಳು. ರಾಮಣ್ಣ, ಸಾವುಕಾರ ನಮ್ಮ ಅಕ್ಕನ್ಗೆ ಗೊತ್ತು ಕಣ, ಗೊತ್ತು. ನಮ್ಮ ತಾಯಿ ಅವನು ಒಡ ಹುಟ್ಟಿದ ತಂಗಿ. ಅವಳಿಗೆ ದ್ರೋಹ ಬಗ್ದವನು ಇನ್ನು ಯಾರಿಗೆ ತಾನೇ ಬಿಡ್ತಾನೆ? ಸಾಯ್ತಾರಂತೆ, ಸಾಯ್ತಾರೆ. ನಡಿ ಬನ್ನಿ. ಶಿವ ಎಲ್ರಿಗೂ ಒಳ್ಳೇದ್ ಮಾಡಿ. ಶಂಕರಪ್ಪ, ನಿನ್ ವಿದ್ಯಾಭ್ಯಾಸ ಹೇಗ್ ನಡೀತಿದ್ಯಪ್ಪ? ತಮ್ಮ ಆಶೀರ್ವಾದ ಎಲ್ಲ ಚೆನ್ನಾಗಿದೆ. ರಾಮಣ್ಣ, ಏನೆಲ್ಲ ಒಟ್ಟಿಗೆ ಬಂದ್ರಿ? ಏನ್ ವಿಷಯ? ಯಾಕ್ರಪ್ಪ ಹೀಗೆ ಸಪ್ಪಗಿದ್ದೀರಿ? ಏನ್ ವಿಷಯ ಹೇಳಿ. ಸುಂದರವ್ವ, ಯಾಕವ್ವ ಕಣ್ಣಲ್ಲಿ ನೀರು? ಏನ್ ನಡೀತ್ರಪ್ಪ? ತಮ್ಮಂಥ ಪುಣ್ಯಾತ್ಮರಿರೋ ಈ ಹಳ್ಳಿಲಿ ಧರ್ಮ ಅನ್ನೋದು ಇದೆಯೋ ಸತ್ ಹೋಗಿದ್ಯೋ ನಮಗ ಅನುಮಾನ ಬಂದ್ಬಿಟ್ಟಿದೆ. ಧರ್ಮಕ್ ಬೆಲೆ ಹೆಚ್ಚೋ ಇಲ್ಲ ಧನವಂತನಿಗೆ ಬೆಲೆ ಹೆಚ್ಚೋ ನಮ್ಗೊಂದು ಗೊತ್ತಾಗ್ತಾ ಇಲ್ಲ. ನ್ಯಾಯ ನೀಯತ್ತು ಅಂತ ನಂಬ್ಕೊಂಡಿರೋರು ನಾಯಿಗಿಂತ ಕಡೆನಾ ಬುದ್ಧಿ? ನಮ್ಮ ಹಳ್ಳಿಲಿ ನಿಮಗೆ ಯಾರು ಏನಂತ ಅನ್ಯಾಯ ಮಾಡಿದ್ರು ಹೇಳ್ರಪ್ಪ, ವಿಚಾರಿಸೋಣ.
ಬುದ್ಧಿ, ನಮ್ಮ ಹಳ್ಳಿಲಿ ಮಾತೆತ್ತಿದ್ರೆ ಊರೇ ನಾನೇ ಊರು ಅಂತ ತುತ್ತೂರಿ ಊತಾರಲ್ಲ ನಮ್ ಸಾವುಕಾರರು. ಅಲ್ಲಪ್ಪ, ನಿನ್ನೆ ದಿನ ಮೈಲಾರೈನ್ ಮಗ ಸಂಕ್ರ ನಿಮ್ಮನೆ ತವ ಬಂದು ಸಾವುಕಾರ ಹಂಗೆ ಹೆಂಗೆ ಅವ್ ನಮ್ಮೂರಿಬೇಕು ಹಂಗಂತ ಭಾಷಣ ಬಿಗಿತಿದ್ದಂತೆ, ನೀವೆಲ್ಲ ಅದಕ್ ತಲೆ ಆಡಿಸ್ತಿದ್ರಂತೆ, ಹೌದೇನ್ರಯ್ಯ? ಅಯ್ಯಯ್ಯಪ್ಪ, ದೇವರಂತ ನಿಮ್ಮನ್ನು ಬೈದು ಬದುಕೋ ಗಂಡು ಅದ್ಯಾವನವನೇ ಒಡೆಯ? ಯಾವ ಅಲ್ಕ ನನ್ನ ಮಗ ಹೇಳೋಣ ಹಂಗಂತ ನಾನೇ ಹೇಳಿದ್ದು. ನಾನು ಅಲ್ಕ ನನ್ನ ಮಗ. ಹೌದೌದು, ಶಂಕರಪ್ಪ ಹೇಳಿದ್ದೆಲ್ಲ ನಿಜ. ನೀವು ಅಷ್ಟನ್ನೇ ಕೇಳ್ಕೊಂಡು ಸಾವುಕಾರ ತಾವ್ ಹಂಗೆ ಬಂದು ಹೇಳ್ಬಿಟ್ಟಿವ್ರಿ. ಆಮೇಲೆ ನಡೀತು ಗೊತ್ತಾ ಸಾವುಕಾರ್ರೆ, ಇನ್ನೊಂದು ಅಪ ನಿಮ್ ಸುದ್ದಿನ ಅವನು ಎಲ್ಲೂ ಎತ್ತಬಾರ್ದು, ಹಂಗುಗದ್ ಕಳಿಸ್ತೀವನೇ. ಸಾವುಕಾರ್ರೆ, ಸ್ವಾಮಿಗಳ ಅಪ್ನೆ ಆಗಿದೆ, ಈಗಿಂದೀಗ್ಲೇ ಮಠಕ್ಕೆ ಬರ್ಬೇಕಂತೆ. ಹಂಗ ಬರ್ತಾ ಇದೀವಿ ಅಂತ ಹೇಳು. ಏನ್ರಯ್ಯ, ಇನ್ನೊಂದಪ ಇಂತ ಸುದ್ದಿ ಏನಾರೋ ನನ್ ಕಿವಿಗ್ ಬಿತ್ತು, ಹೇಳ್ದವ್ರಿಗೂ ಕೇಳ್ದವ್ರಿಗೂ ಇಬ್ಬರಿಗೂ ಸರ್ ಮಾಡ್ಬಿಡ್ತೀನಿ. ಹಾಗಾಗಿ ಸಾವುಕಾರ್ರೆ, ನಿಮ್ ತ್ವಾಟದ ಮನೆ ಅಟ್ಟಕ್ಕೆ ಅಲಿಗೆ ಬೇಕು ಅಂತಿರ್ನಿಲ್ವಾ? ಕಿಡಿಸ್ಬಿಡಿ ಈ ಮರನ, ಬೇಜಾನ್ ಅಲಿಗೆ ಆಯ್ತದೆ. ಯಾವ ಸೀಮೆ ಮಾತಾಡ್ತೀಯ ಕಾಳಪ್ಪ ಮಾವ? ಮಠದ ಮುಂದೆ ಇರೋ ಮರವ ಯಾರಾದ್ರೂ ಕಡಿಸ್ತಾರ? ಬರೋರ್ಗೆ ಹೋಗೋರ್ಗೆ ನೆಳ್ಬೇಡವಾ? ಸುಮ್ಕೆ ಗುಲಾಂ ಬಡ್ಡಿ ಮಗಳೇ, ಮಠಕ್ಕೂ ಮರಕ್ಕೂ ಏನೋ ಕನೆಕ್ಷನ್ನು? ನಮ್ ಸಾವುಕಾರ ಮನೆಗಿಂತ ಈ ಮಠದ ಮುಂದೆ ಇರುವ ಮರ ಹೆಚ್ಚಾಗೋ ಸಾಲಿಗೆ. ಕಾಳಪ್ಪ, ನೀ ನನ್ನ ಸ್ನೇಹಿತ, ನಿನಗಿರೋ ನೀಯತ್ತು ಈ ಗುಲಾಂ ಪಟ್ಟಿ ಕಾಯ್ದ. ನೀಲಕಂಠ ಜಂಬುಕೇಶ್ವರ ಶಿವ, ಶಿವನೇ ಜಂಬುಕೇಶ್ವರ. ಏಯ್ ಕೂತ್ಕೊಳ್ಳೋ. ಸುಂದ್ರಕ್ಕ, ನೀನಾಗ ನಿಂತಿದ್ದೆ, ಕೂತ್ಕೋ. ಕೂತ್ಕೋ ಅಂದ್ರೆ ನಮ್ ಸಾವುಕಾರ ಅಂತ ದೊಡ್ಡೋರ್ ಬಂದಾಗ ನಿಂತ್ಕೋಬಾರ್ದು, ಕೂತ್ಕೋಬೇಕು. ಅದೇ ಮರ್ಯಾದೆ. ಶಿವನೇ ಬುದ್ಧಿ, ಸಾವುಕಾರ ಬಂದವ್ರೆ. ಗುರುಗಳೇ ಸಣ್ಣ ಹೇಗಿದ್ದೀರಾ? ಎಲ್ಲ ತಮ್ಮ ಆಶೀರ್ವಾದ. ಅಪ್ಪಣೆ ಕೊಡ್ತಿದ್ರಂತೆ, ಬಂದಿದ್ದೀವಿ. ಹೌದು ಸಾವುಕಾರ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಕರ್ಸಿದ್ವಿ. ತೊಂದ್ರೆ ಆಯ್ತೇನು? ಶಿವ ಶಿವ ಶಿವ, ತೊಂದ್ರೆ ನಮ್ಮ ಮಠಕ್ಕೆ ನಾವು ಬರೋಕೆ ತೊಂದ್ರೆ? ಶಿವ ಶಿವ. ಸಾವುಕಾರ, ಈ ಹಳ್ಳಿಗೆ ನೀವೇ ದೊಡ್ಡವರು. ನ್ಯಾಯವಾಗಿ ಧರ್ಮವಾಗಿ ನಡೆದು ಇತರರಿಗೆ ಮೇಲ್ಪಂಕ್ತಿ ಹಾಕೊಡ್ಬೇಕಾದವರು ನೀವು. ನೀವೇ ತಪ್ಪು ದಾರಿಯಲ್ಲಿ ನಡೆದ್ರೆ ಬೇರೆಯವ್ರಿಗೆ ಏನು ಅಂತ ಹೇಳೋಕ್ಕಾಗತ್ತೆ? ಬುದ್ಧಿವರ, ನೀವ್ ಆಡ್ತಾರ ಈ ಮಾತಕ್ಕೂ ನಮ್ ಸಾವುಕಾರನ್ ಕರ್ಸಿರೋದಕ್ಕೂ ಏನ್ ಕನೆಕ್ಷನ್ ಅನ್ನೋದೇ ಗೊತ್ತಾಯ್ತಾ ಇಲ್ವಲ್ಲ? ಸುಂದರವ್ವ, ಬಾವ. ಸಾವುಕಾರ್ರೆ, ನಿಮಗೂ ಸುಂದರವನಿಗೂ ಇದ್ದ ಸಂಬಂಧ ನಮಗ್ ಗೊತ್ತಾಗಿದೆ. ನೀವ್ ಆಕೆಗೆ ಮಾತು ಕೊಟ್ಟಂತೆ ನಡೆಯೋದು ನಿಮ್ ಕರ್ತವ್ಯ, ಅದೇ ಧರ್ಮ. ನೋಡಿದ್ಯಾ ಕಾಳಪ್ಪ, ಈ ಪುಂಡ್ರೆಲ್ಲ ಸೇರ್ಕೊಂಡು ನನ್ನ ವಿಚಾರದಲ್ಲಿ ಎಂತ ನಾಟಕ ಕಟ್ಟವ್ರೆ. ನಾವು ಪುಂಡ್ರಲ್ಲ ಸಾವುಕಾರ್ರೆ, ಪುಂಡತನ ಮಾಡಿರೋರು ನೀವು. ನಿಮಗೆ ಹೇಳ್ಕೊಳ್ಳಿ ಅದನ್ನ. ಏನ್ರು ಬುದ್ಧಿಯವ್ರ ಎದುರಿಗೆ ನನ್ನ ಯಕಶ್ಚಿತ್ ಲೋಪ ನನ್ ಮಗನ್ ಮಾಡ್ಬಿಟ್ರ ನೀವು? ಬುದ್ಧಿ, ಈ ಹೆಣ್ಣಿಗೂ ನನಗೂ ನಿಮ್ಮಾಣೆ, ನಿಮ್ ಪಾದಾಣೆ, ಶಿವ ನಾಣೆ, ಏನೇನು ಸಂಬಂಧ ಇಲ್ಲ. ಶಿವ ಶಿವ ಶಿವ. ಹೌದು ಬುದ್ಧಿ, ಏನೇನು ಕನೆಕ್ಷನ್ ಇಲ್ಲ. ಬುದ್ಧಿ, ಈ ಭಿಕಾರಿ ನನ್ ಮಕ್ಳ ಮಾತ್ ಕೇಳಿ, ಈ ಲಫಂಗ್ ನನ್ ಮಕ್ಳ ಮಾತ್ ಕೇಳಿ, ಈ ರಂಡೆ ಸಾವುಕಾರ್ರೆ, ಇದು ಪವಿತ್ರವಾದ ಸ್ಥಳ. ನಿಮ್ ನಾಲ್ಗೆಗೆ ಸ್ವಲ್ಪ ತಡೆ ಇರಲಿ. ನೋಡಿ, ನೀವು ಈ ಹೆಣ್ಮಗಳು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ, ಆಗ್ಲೇನಪ್ಪ ನಿಮಗ್ ಶ್ರೇಯಸ್ಸು. ನಮ್ ಸ್ವಂತ ದೇಶದಲ್ಲಿ ನೀವು ತಲೆ ಹಾಕದೇ ಇದ್ರೆ ನಿಮಗೂ ಶ್ರೇಯಸ್ಸು. ನಿಮ್ಮನ್ನ
ಈ ಗದ್ಗೆ ತಂದು ಕೂರಿಸಿದವರು ನಮ್ ಸಾವುಕಾರರು ನಮ್ಮಂತ 10 ಜನ ಅನ್ನೋದನ್ನ ತಿಳ್ಕೊಂಡ್ ನಡೆದ್ರೆ ನಿಮ್ಗೂ ಗಟ್ಟಿ ಆಯಸ್ಸು ಬಾ ಕಾಳಪ್ಪ. ಯಾರು ಇಬ್ರು ನಮ್ ಸಾವುಕಾರನ ಮೈ ಮುಟ್ಟಿದ್ರೆ ನನ್ನನ್ನು ಕರೀತಾನೆ. ಕರಿಯ ಇವರಿಬ್ಬರನ್ನು ಒಡಿ ಅಂತಾನೆ. ನಾನು ಅವನನ್ನ ತಿಂದಿವನಿ, ಆಗಕ್ಕಿಲ್ಲ ಅನ್ನೋಕ್ಕಾಗಕ್ಕಿಲ್ಲ. ನಾನ್ ನಿಮ್ಮಿಬ್ಬರನ್ನು ಹೊಡಿತೀನಿ. ಒಂದೇ ಏಟು ಫಾನ ಆಗ್ಬಿಡ್ತೀರ. ಬ್ಯಾಡ್ರ ಅಣ್ಣ ಮಾಚ ಈ ಕೆಂಚಿನ ಕರ್ಕೊಂಡು ಹೋಗ್ಬಿಡಪ್ಪ. ಬ್ಯಾಡ್ರಪ್ಪ ಅವ್ನ್ ಸವಾಸ ಬೇಡ. ಹೋಗೋ ಅಣ್ಣ ಹೋಗೋ. ಸಾವುಕಾರ ನನ್ ಮದುವೆ ಮಾಡ್ಕೊಂತಾನೆ. ಸಾವುಕಾರ ಕಂಟ ನನ್ ಮದುವೆ ಮಾಡ್ಕೊಂತಾನೆ. ಅವ್ನು ನನ್ನ ಮೋಸ ಮಾಡಕ್ಕಿಲ್ಲ. ಅವ್ನು ನನ್ನ ಮೋಸ ಮಾಡಕ್ಕಿಲ್ಲ. ಸಾವುಕಾರ ನನ್ ಮದುವೆ ಮಾಡ್ಕೊಂತಾನೆ. ಕಂಟ ಮದುವೆ ಮಾಡ್ಕೊಂತಾನೆ. ನೀ ಸೀರೆ ತಗೊಂಡ್ಬಂದ್ಬಿಡು, ನೀ ಒಡವೆ ಎಲ್ಲ ತಗೊಂಡ್ಬಂದ್ಬಿಡಿ. ನನ್ಗೂ ಸೌಕಾರ್ನಿಗೂ ಮದ್ವೆ, ನೀವೆಲ್ಲ ಬಂದ್ಬಿಡಿ. ನನ್ಗೂ ಸೌಕಾರ್ನಿಗೂ ಮದ್ವೆ, ನೀವೆಲ್ಲ ಬಂದ್ಬಿಡಿ. ಸೌಕಾರ್ನಿಗೂ ಮದ್ವೆ, ನೀವೆಲ್ಲ ಬಂದ್ಬಿಡಿ. ನನ್ಗೂ ಸೌಕಾರ್ನಿಗೂ ಮದ್ವೆ, ನೀವೆಲ್ಲ ಬಂದ್ಬಿಡಿ. ಸೌಕಾರ್ನಿಗೂ ನನ್ಗೂ ಮದ್ವೆ, ನೀವೆಲ್ಲ ಬಂದ್ಬಿಡಿ. ಸೌಕಾರ್ನಿಗೂ ನನ್ಗೂ ಮದ್ವೆ, ನೀವೆಲ್ಲ ಬಂದ್ಬಿಡಿ. ನಮ್ಮಕ್ಕ ಹುಚ್ಚಾಗ್ಬಿಟ್ಲು ಕಣೋ, ಹುಚ್ಚಾಗ್ಬಿಟ್ಲು. ರಾಮಣ್ಣ ಕೊನೆಗೂ ಸಾವುಕಾರ ಸುಂದರಕ್ಕನ್ ಬಾಳನ್ನ ಬಲಿ ತಗೊಂಡೇ ಬಿಟ್ಟ. ಧರ್ಮನೇ ಧಿಕ್ಕಾರ ಮಾಡಿದ್ವಿ, ಪಾಪಿ ಅಲ್ವೇ ನಾವು. ಅವನ್ ಹೀಗೆ ಬೆಳೆಯೋಗ್ ಬಿಡಬಾರ್ದು ರಾಮಣ್ಣ. ಅವನ್ನಲ್ಲ ಕಣೋ, ಅವನ್ ಸಾವುಕಾರಕ್ಕೆ ನಾವು ಮೊದ್ಲು ಮಟ್ಟ ಹಾಕ್ಬೇಕು. ಈ ದರ್ವೇಸಿ ಮನೆಗೆ ಯಾಕಮ್ಮ ಬಂದೆ? ಯಾಕೆ ಬಂದೆ? ಮಗ ಮನೆಗೆ ಏನೇನೂ ಇರ್ಲಿಲ್ಲ. ಅವರಿವನ್ ಕೇಳಿ ಮರ್ಯಾದೆ ಕಳ್ಕೊಳ್ಳಕ್ಕಿಂತ ಏನೇ ಆಗ್ಲಿ ರಕ್ತ ಹಂಚ್ಕೊಂಡು ಹುಟ್ಟಿದ ಅಣ್ಣ ಮಾನ ಹೋದ್ರೆ ಇಲ್ಲೇ ಹೋಗ್ಲಿ ಅಂತ ಬಂದು ಕೇಳ್ದೆ. 2 ಸೇರಕ್ಕಿ ಕೊಟ್ಟವನೇ. ನೀನು ಬೀದಿ ಬೀದಿಲಿ ಭಿಕ್ಷೆ ಎತ್ತಿದ್ರು ನಾನು ಅವಮಾನ ಅಂತ ತಿಳಿತಿರ್ಲಿಲ್ಲ. ನಿನ್ನ ಆಸ್ತಿನೇ ನುಂಗಿ ನೀರು ಕುಡ್ದ ನಿನ್ನ ಅಣ್ಣನ ಬಣ್ಣ ನಿನಗಿನ್ನೂ ತಿಳಿಲಿಲ್ವೇನಮ್ಮ? ಎಸಿ ಅದನ್ನ, ಎಸಿ. ಬಿಡು ಬಿಡು ಬಿಡು. ಇದು ನಮ್ಮ ಪಾಲಿಗೆ ಅಕ್ಕಿ ಅಲ್ಲ, ಪಾಷಾಣ ಪಾಷಾಣ. ಸಾವುಕಾರನ್ ಗಾಡಿ ಹೊಡಿತಾ ಇರ್ತೀನಿ, ನಿನ್ ಜಪ್ತಿ ಬಂದ್ಬಿಡ್ತಾರೆ. ನೀ ಬಂದಂಗೆ ಎದೆಲ್ ಕುಂತ್ ಕುಣ್ದಂಗೆ ಎತ್ತೆಲ್ಲೋ ಗಾಡಿಯಲ್ಲೋ ನಾನೆಲ್ಲೋ. ಕರಿಯ ನನ್ನ ಮಗಳನ್ನ ಕೆಳಕ್ಕೆ ಲೇ ಕರಿಯ ನಿಂತ್ಕೊಳ್ಳಲೆ ನಿಂತ್ಕೊಳ್ಳ. ಏನ್ಲೇ ವಯಸ್ಸಿಗೆ ಬಂದಿರೋ ನನ್ನ ಮಗಳ ತಾವ ನಂಗ್ ಗೊತ್ತಿಲ್ದಕ್ ಚಕ್ಕಂತ ಆಡ್ತೀಯಾ? ನಾನ್ ಮದ್ವೆ ಮಾಡ್ಕೊಳ್ಳೋ ಹೆಣ್ಣಂತವ ಮಾತಾಡ್ತಿದ್ರೆ ಜಪ್ಪ. ಮದುವೆನ ಏನದೆ? ಓ ಚಲವ ಬಾವ ಇಲ್ಲಿ. ತಾಳೆ ಹೂವಿನ ಬಣ್ಣಕ್ಕಿರೋ ನನ್ ಮಗಳನ್ನ ಬಾಳೆ ತರಗಿನ ಬಣ್ಣಕ್ಕಿರೋ ನಿನ್ನ ಮುಸಿಡಿಗೆ ಹೆಂಗ್ ಕೊಡ್ಲಿ? ಮಾವ ತಾಳೆ ಹೂವು ಒಣಗದ ಮ್ಯಾಕಿ ಬಾಳೆ ತರಗನ್ ಬಣ್ಣಕ್ಕೆ ಬರ್ತದೆ. ಹೌದಪ್ಪ. ನೀ ಸುಮ್ಕಿರು, ನಿಂಗ್ ಗೊತ್ತಾಗಕ್ಕಿಲ್ಲ. ಲೇ ಕರಿಯ, ನನ್ನ ಮಗಳನ್ನ ನೀನ್ ಮದುವೆ ಆಗ್ಬೇಕಾದ್ರೆ
ಒಂದ್ ಸರತ್ತು. ಏನದು? ನನ್ನ ಮಗಳು ಕುತ್ತಿಗೆಗೆ ಒಂದ್ ಚಿನ್ನದ ಕಾಸಿನ ಸರ ಮಾಡಿಸ್ತಕ್ಕಂಬ, ಆಮೇಕೆ ಮದುವೆ ಮಾತು. ಓ ಇದ್ಯಾವ ಸೀಮೆ ಮಾತು? ಚಿನ್ನದ ಕಾಸು ಸರ ನಾನೆಲ್ಲಿಂದ ತರ್ಲಿ? ನಾನು ಆ ಸಾವುಕಾರನ ಮನೆ ಗುಲಾಮ್ ನನ್ ಮಗ, ಜೀವಿತ ಮಾಡಿ ಜೀವನ ಮಾಡ್ತಿರೋ ಬೇವರ್ಸಿ ನನ್ನ ಮಗ, ಅವಿಲ್ಲ ಅಪ್ಪಿಲ್ಲ ಕಬ್ಬಲಿ ನನ್ನ ಮಗ, ನಾನೆಲ್ಲಿಂದ ತರ್ಲಿ ಚಿನ್ನದ ಕಾಸು ಸರವ? ಅವ್ರ ಅಪ್ಪನ್ ಮ್ಯಾಗ ನನಗೊಂದ್ ಸಿಟ್ಟು ಬರ್ತದೆ, ಹಾಕಿ ಒಂದ್ ತೀಡ್ ಬಿಡವ ಅಂತ. ಎಳ ಕೈ ಅವನ್ ಮೈ ಮ್ಯಾಗ ಬಿತ್ತು ಅಂದ್ರೆ ಅವನ್ ಪನಾರ್ ಶಂಕರಪ್ಪ. ಅದಕ್ಕೆ ಎದ್ರುಕೊಂಡು ಸುಮ್ಕೆ ಅವನಿ ಏನ್ ಮಾಡೋದೋ ತಿಳಿತಾ ಇಲ್ಲ. ಲೇಖರ್ಯ, ಒಂದ್ ಕೆಲ್ಸ ಮಾಡ. ಏನ್ ಮಾಡ್ಲಿ? ಮಹಾಭಾರತದಲ್ಲಿ ಅರ್ಜುನ ಏನ್ ಮಾಡ್ದ ಗೊತ್ತಾ? ಆ ನನ್ ಮಗ ಏನ್ ಮಾಡ್ದ ನನ್ಗೇನ್ ಗೊತ್ತು? ಸುಭದ್ರೇನ ಪ್ರೀತಿ ಮಾಡ್ದ, ಹಾರಿಸ್ಕೊಂಡ ಬಂದ್ಬಿಟ್ಟ. ಹಾಗೆ ನೀನು ಚೆನ್ನಿನ ಹಾರಿಸ್ಕೊ ಬಂದ್ಬಿಡು. ಇದ್ಯಾವ ಸಿಮ್ಮೆ ಮಾತಾಡ್ತೀಯ ಶಂಕರಪ್ಪ? ಆ ನನ್ನ ಮಗ ಏನೋ ಹಂಗ್ ಮಾಡ್ದ ಅಂದ್ರೆ ನಾನು ಹಂಗೆ ಮಾಡಕ್ ಆಯ್ತದ? ನಮ್ಮಳ್ಳಿ ಜನ ಸುಮ್ಕೆ ಬಿಡ್ತಾರ? ನನ್ಗೆ ಮರವಾದೆ ಬರ್ತದ? ನೀನು ನಮ್ ಸಾವುಕಾರನ್ ತರ ಅಂತ ತಿಳ್ಕೊಂಡ್ಬಿಟ್ಟೇನೋ. ಲೋಕರ್ಯ, ನಿನಗಿರೋ ನಿಯತ್ತು ಆ ನಿಮ್ ಸಾವುಕಾರನಿಗಿಲ್ವಲ್ಲೋ? ನಮ್ ಸುಂದರಕ್ಕನ್ನ ಹುಚ್ಚಿ ಮಾಡ್ಬಿಟ್ಟ. ಶಂಕರಪ್ಪ, ದೊಡ್ಡವ್ರ ಮಾತು ನನಗ್ ಬೇಡ. ನನಗೆ ನನ್ ಚೆನ್ನಿ ಬರ್ಬೇಕು, ಅದಕ್ಕೆ ಒಂದ್ ಚಿನ್ನದ ಸರ ಬೇಕು. ಅದಕ್ಕೇನಾದ್ರೂ ಒಂದ್ ದಾರಿ ತೋರ್ಸು. ಬಾ ಸಾವುಕಾರ್ರೆ. ಏನೂ ಇಲ್ಲ, ನಾನು ಒಂದ್ ಹುಡುಗಿನ ಶಿವ ಇದ್ಯಾವ ಸೀಮೆ ಮಾತಾಡ್ತೀರ ಸಾವುಕಾರ್ರೆ? ಅದಲ್ಲ, ನಾನು ಒಂದ್ ಹುಡುಗಿನ ಪ್ರೀತಿ ಮಾಡಿವ್ನಿ, ಅವಳನ್ನೇ ಲಗ್ನ ಆಗ್ಬೇಕು ಅಂತ ತೀರ್ಮಾನ ಮಾಡಿವ್ನಿ. ಮಂಕ ನನ್ನ ಮಗನೇ, ನನ್ ತಾವಿಷ್ಟು ವರ್ಷ ಪಳಗಿದೆ, ಅಷ್ಟು ತಿಳಿದಿಲ್ವಾ ನಿಂಗೆ? ಹಂಗಂದ್ರೆ ಹುಡುಗಿರನ್ನ ತಿರುತಿ ಮಾಡ್ಬೇಕು, ಮದ್ವೆ ಆಗ್ಬಾರ್ದು. ಕರಿಯ, ಜಾತ್ರೆಯಲ್ಲಿ ಉಂಡೆಲೆನ ಯಾರಾದ್ರೂ ತೊಳೆದು ಮನೆಗ್ ತಗೊಂಡೋಯ್ತಾರೇನು? ಉಂಡ ಎಸ್ದ ಕರ್ದು ಹೊಂಟೋಯ್ತಿದ್ದ. ಯಾವ ಸೀಮೆ ಮಾತು? ನಾನ್ ಪ್ರೀತಿ ಮಾಡಿದ ಚೆನ್ನಿ ಬೆಳ್ಳಿ ತಟ್ಟೆ, ಜಾತ್ರೆಲ್ ಉಂಡೆಸಿಯೋ ಎಂಜಲೆ ಅಲ್ಲ. ಈಗೇನಾಗ್ಬೇಕಾಗಿತ್ತು ನನ್ನಿಂದ? ಏನು ಇಲ್ಲ, ಹುಡುಗಿ ಅಪ್ಪ ಅಂತಾನೆ ಹುಡುಗಿಗ್ ಒಂದ್ ಚಿನ್ನದ ಕಾಸು ಸರ ಮಾಡ್ಸ ಹಾಕಿದ್ರನೆ ಲಗ್ನ, ಇಲ್ದಿದ್ರೆ ನಿನ್ ಹೆಣ್ ಕೊಡಕ್ಕಿಲ್ಲ ಕಣ ಯಜ್ಞ ಅಂದ್ಬಿಟ್ಟ. ಸಾವ್ಕಾರ್ರೆ ಒಂದ್ ಚಿನ್ನದ ಕಾಸು ಸರ ಮಾಡಿಸ್ಕೊಟ್ಬಿಡಿ, ನನ್ ಚೆನ್ನಿನ ಮದ್ವೆ ಆಗ್ಬಿಡ್ತೀನಿ. ನಿಮ್ಮಪ್ಪ ಕೊಟ್ಟಿಟ್ಟವನೇ ಪುಟ್ಟ ಗಂಟ್ನ ನಿನ್ ಲಗ್ನಕ್ ಚಿನ್ನದ ಕಾಸಿನ ಸರ ಮಾಡಿಸ್ಕೊಡಕ್ಕೆ. ಎತಗ ಮತ್ತೆ ನಿಮ್ತಾವೇ ನನ್ನಣ ಐತಂತಲ್ಲ? ಯಾವ ಬೇಕು ನನ್ ಮಗನು ಹಂಗಂತ ನಿಂಗೆ ಹೇಳ್ದವನು? ಆ ಶಂಕರಪ್ಪ ಹಂಗ ಹೇಳದ್ನಲ್ಲ? ಏನಂತ ಹೇಳದ್ನ? ಬಗಳ ಏನಂತ ಹೇಳ್ದ? ಅವನ್ ಹೇಳ್ದ, 20 ವರ್ಷದಿಂದ ನಿನ್ ಸಾವುಕಾರಂತ ಜೀತ ಮಾಡ್ತಿದ್ಯಲ್ಲ, 2 ಹೊತ್ತು ಉಂಬಳ ಬಿಟ್ಟು ಸಂಬಳ ಅಂತ ಏನಾದ್ರೂ ಕೊಟ್ಟವನೇನು? ನಿನ್ ಯಜಮಾನ ಅನ್ನಿಸ್ಕೊಂಡಿರೋ ಕಂಜೂಸ್ ಕಂತ್ರಿ ನನ್ನ ಮಗ ದುಡ್ದಿಲ್ವಾ? ನನ್ ಲಗ್ನಕ್ಕೆ ಒಂದ್ ಚಿನ್ನದ ತಾಸನ್ ಸರ ಮಾಡಿಸ್ಕೋಬೇಕು, ಕಾಸು ಕೊಡಿ ಅಂತ ಮಕ್ಕದ ಮೇಲೆ ವರ್ತ್ ಕೇಳು ಅಂದ. ಅದಕ್ ನಾನಂದೆ, 20 ವರ್ಷದಿಂದ ಒಂದ್ ಕಿಲುಪ್ ಕಾಸ್ನು ಕೇಳಲಿಲ್ಲ, ಈಗ ಹೇಗ್ ತಡಂ ಹೆಂಗ ಕೇಳೋದು ಶಂಕರಪ್ಪ ಅಂದೆ. ಯಾಕೆ ಎದ್ರಕಂಡ್ ಸಾಯ್ತ್ಯೋ ಹೇಳಿ ಬಡ್ಡಿ ಮಗನೇ? ಆ ಮನೆ ಆಳಂತವ ಹಣಕ್ ಬರವಾ, ಸತ್ತು ಸುಡುಗಾಡ್ಗೋಗವಾಗ ಹಣನೆಲ್ಲ ಎಣದ ಮೇಲೆ ಹಾಕೊಂಡು ಹೋಯ್ತಾನ ಅಂತ ಇನ್ನು ಏನೇನೋ ಬೈದ. ಅದಕ್ ನಾನಂದೆ, ಶಂಕರಪ್ಪ, ನನಗ ಅನ್ನ ಇಟ್ಟಣಿನ ನನ್ನ ಎದುರಿಗೆ ಬೈಬೇಡ, ಚಂದಾಗಿರಕ್ಕಿಲ್ಲ ಅಂತ ಅಂದ್ಬಿಟ್ಟು ಬಂದೀವ್ನಿ. ಸಾವ್ಕಾರ್ರೆ, ಒಂದ್ ಚಿನ್ನದ ಕಾಸಿನ ಸರ ಮಾಡಿಸ್ಕೊಟ್ಬಿಟ್ಟು ನನ್ ಲಗ್ನ ಆಯ್ತು ಅನ್ನಿಸ್ಬಿಡಿ. ನಾನು ನನ್ನ ಹೆಂಡ್ರು ಸಾಯೋ ಗಂಟ ನಿಮ್ಮನೆಯಾಗೆ ಜೀತ ಮಾಡ್ಕೊಂಡಿದ್ಬಿಡ್ತೀವಿ.
ಚಿನ್ನದ ಕಾಸಿನ ಸರಾನೂ ಇಲ್ಲ, ಒಂದು ಕಿಲುಬು ಕಾಸು ಇಲ್ಲ. ಮಗ ಬ್ಯಾವಾಸಿ. ಸಾವುಕಾರ್ರಿ, ತಾವರೆಕೆರೆ ತಿಮ್ಮಿನ ತ್ವಾಟದ ಮನೆಯಾಗಿಟ್ಕೊಂಡು 500 ರೂಪಾಯಿ ಕೊಟ್ರಿ. ರಾಂಪುರದ ರಂಗಮ್ಮಂಗೆ ಒಂದೇ ರಾತ್ರಿಗೆ 1,000 ರೂಪಾಯಿ ಕೊಟ್ಟು ಕಳ್ಸಿದ್ರಿ. 20 ವರ್ಷದಿಂದ ನಿಮ್ ತಾವೇ ಜೀತ ಮಾಡ್ಕೊಂಡಿರೋ ಈ ತಬ್ಲಿ ನನ್ನ ಮಗ ಅವ್ರಿಗಿಂತ ಕಡೆನಾ? ಮಂಕ ನನ್ನ ಮಗನೇ, ಒಂದು ಬಾಟ್ಲಿ ಬ್ರಾಂದಿ ಕೊಡು ಸುಖಾನ ಒಂದು ಕೊಡ ನೀರ್ ಕೊಟ್ಟಿತ್ತೇನೋ. ಬ್ರಾಂದಿ ಬೆಲೆನೇ ಬೇರೆ, ಒಂದು ಕೊಡ ನೀರಿನ ಬೆಲೆನೇ ಬೇರೆ. ತಲೆ ಎಲ್ಲ ಮಾತಾಡ್ದೆ ಕೆಲಸ ನೋಡು. ಸಾವುಕಾರ್ರೆ, ಚೆನ್ನಿನ ಮದ್ವೆ ಆಯ್ತೀನಿ ಅಂತ ಮಾತು ಕೊಟ್ಟಿವ್ನಿ. ನಮ್ದೇ ಅಣ್ಣ ಕೈ ಬಿಡೋದು ಧರ್ಮ ಸಾವುಕಾರ್ರೆ, ನ್ಯಾಯವ ಸಾವುಕಾರ್ರೆ? ನಿನ್ ಧರ್ಮ ನ್ಯಾಯ ಎಲ್ಲ ತಗೊಂಡೋಗಿ ತಿಪ್ಪೆಗೆಸಿ. ಸಾವುಕಾರ್ರೆ, ನೀವೇನು ಸುಂದರಕ್ಕನ್ನ ಮಳ್ ಮಾಡಿ ಮಾತು ಕೊಟ್ಟು ಕೆಡಿಸಿ ನ್ಯಾಯ ಧರ್ಮನ ತಿಪ್ಪಿಗೆಸ್ತು. ನಾನಂಗ್ ಮಾಡಕ್ಕಾಯ್ಕಿಲ್ಲ, ನಾನಂಗ್ ಮಾಡಕ್ಕಾಯ್ಕಿಲ್ಲ. ಸಾವುಕಾರ್ರೆ, ನನಗ್ ಚಿನ್ನದ ಸರ ಬೇಕು, ನನಗ್ ಚಿನ್ನದ ಕಾಸಿನ ಸರ ಬೇಕು. ನನಗ್ ದುಡ್ಡು ಕೊಡಿ, 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 ನನಗ್ ದುಡ್ಡು ಕೊಡಿ. ನಮ್ಮ ಕರಾಮ್ ನನ್ನ ಮಗನೇ, ಸುಂದ್ರಿ ಸುದ್ದಿ ತೆಗೆದು ನನ್ನ ಸಂಗಾದೇನೋ. ದೇವಾರ್ಸಿ ನನ್ನ ಮಗ, ಹಾಗೆ ನನ್ನ ಮಗನೇ, ನನ್ನ ಮಗನೇ, ದೇವಾರ್ಸಿ ನನ್ನ ಮಗನೇ, ಗುಲಾಮ್ ನನ್ನ ಮಗನೇ. ಸಾವುಕಾರ್ರೆ, ಕೈಯಾಗ ಒಂದೇ ಏಟು, ನೀವು ಉಳಿಯಕ್ಕಿಲ್ಲ. ಅನ್ನ ಇಟ್ಟ ತಣಿ ಅಂತ ಸುಮ್ಕೆ ಹೋಯ್ತಾ ಇವ್ನಿ. ಯಾರುದ್ರ ಹೋಗ್ಲಾ ಕುಳವಾಡಿ ಕರ್ಕಂಬ. ಏನಾಯ್ತು ಏನಾಯ್ತು? ಸಾವುಕಾರರು ಕಾಫಿ ಸರಿಗೆ ದುಡ್ಡು ಕೊಟ್ಟಿಲ್ವಾ? ಯಾವ ಸೀಮೆ ಮಾತಾಡ್ತೀಯ ಚನ್ನಿ? ಕೊಟ್ರು, ಕೈ ತುಂಬಾ ಕೊಟ್ರು. ನೋಡು ನೋಡು. ಅಯ್ಯೋ ಜಾವ್ರೆ, ನನ್ನ ದೊರೆನ ತನ ಬಡ್ದಾಗ ಬಡ್ದವ್ರಲ್ಲಪ್ಪ. ಚಂದ್ರಪ್ಪ, ಏನವ ಚನ್ನಿ, ಏನಾಯ್ತು? ಸಾವುಕಾರರು ನನ್ನ ಸರಿಯಾದ ತನ ಬಡ್ದಾಗ ಬಡ್ದವ್ರೆ. ಕಾಫಿ ಕಟ್ಟಿ ತವ ಅಳ್ತಾ ಮಲಗವ್ರೆ. ಸರಿಯಾ, ಏನಾಯ್ತು? ಏನ್ ನಡೀತು ಹೇಳೋ? ಶಂಕರಪ್ಪ ಬಿಲ್ ಮಾತು ಕಟ್ಕೊಂಡು ಸಾವುಕಾರನ ಚಿನ್ನದ ಕಾಸಿನ ಸರಕ್ ದುಡ್ಡು ಕೇಳೋದಕ್ಕೆ ಕೊಟ್ಟವ್ ನೋಡು. ಚಿನ್ನದ ಸರವ ಹುಟ್ಟೋದಕ್ಕೆ ಮಾತೆತ್ತಿದ್ರೆ ನಾವು ತೀಡಿದ್ರೆ ಪನ ಅಂತಿದ್ದಲ್ಲ. ಅವನಿಗೊಂದು ತೀಡಿ ಅಲ್ಲ ಪಣ ಮಾಡಬಾರ್ದಾಗಿತ್ತ. ಶಿಖಂಡಿ ಬಡ್ಡಿ ಮಗನೇ, ಅವಳಿಗಿರೋ ರೋಷ ನಿನಗಿಲ್ವಲ್ಲೋ? ತಡಿ ಬಡ್ಡಿ ಮಗನೇ, ಅವ್ನು ನಿನಗ್ ದನಕ್ ಬಡಿಯಾಗಿ ಬಡಿತಾ ಇದ್ರು, ಕೈಯಲ್ಲೇನ್ ಬೆಣ್ಣ ಇಟ್ಕೊಂಡಿದ್ದೇನೋ? ಮಾತಾಡ್ತೀರ ನೀವೆಲ್ಲ? ಸುಂದರಕ್ಕ, ಕರಿಯ, ಸಾವುಕಾರ ನಿಂಗೆ ಚಿನ್ನದ ಸರ ಕೊಟ್ರ? ಎಲ್ಲಿ ನೋಡವ, ಎಲ್ಲಿ? ನಮ್ ಸಾವುಕಾರರು ಕರಿಂಗೆ ಚಿನ್ನದ ಸರ ಕೊಟ್ಬಿಟ್ರು. ನಮ್ ಸಾವುಕಾರ ಕರೀನ್ಗೆ ಚಿನ್ನದ ಸರ ಕೊಟ್ಬಿಟ್ರು. ಸಿದ್ದಪ್ಪ, ನಮ್ ಕರೀನ್ಗೆ ಸಾವುಕಾರು ಚಿನ್ನದ ಸರ ಕೊಟ್ಟವ್ರೆ. ಕೇಳ್ರಿ, ಹಳ್ಳಿ 10 ಸಮಸ್ತ್ರು ಕೇಳ್ರಿ. ನಮ್ಮ ಸಾವುಕಾರ ಮನೆ ಜೀತದಾಳು ಕರಿಯ ಸಾವುಕಾರನ ಒಡೆದು ಬೋದು ಅವಮಾನ ಮಾಡವನೆ. ಕರಿಯನ್ಗೆ ಈ ಹಳ್ಳಿಲಿ ಯಾರು ಅನ್ನ ನೀರು ಕೊಡಬಾರ್ದು ಅಂತ ಸಾವುಕಾರ ಅಪ್ಪಣೆ ಆಗೈತೆ. ಅಪ್ಪಣೆ ಮೀರಿದ
ಹಳ್ಳಿಯಿಂದ ಬಹಿಷ್ಕಾರ ಆಗ್ತಾರೆ. ಸೌಕಾರಿಗೆ ಬಿಡ್ತೀನಿ ನೋಡು. ಕಾಳಪ್ಪ, ಈ ಭಿಕಾರಿ ನನ್ನ ಮಕ್ಕಳು ಭಿಕ್ಷಾ ಕೇಳಕ್ ಬಂದವ್ರೆ ಅಂತ ಕಾಣಿಸ್ತದೆ. ಏನಾರ ಕೊಟ್ ಕಳ್ಸವ? ಸಾವುಕಾರ್ರೆ, ಪಂಚಾಯಿತಿ ಸೇರಿಸ್ದೆ, ವಿಚಾರಣೆ ನಡೆಸ್ದೆ, ನಮ್ಮ ಕರಿಯನಿಗೆ ಈ ಹಳ್ಳಿಲಿ ಅನ್ನ ನೀರು ಏನು ಕೊಡ್ಕೂಡ್ದು ಅಂತ ಊರೆಲ್ಲ ಡಂಗುರ ಸಾರಿಸೋ ಹಕ್ಕು ನಿಮಗೆ ಯಾರು ಕೊಟ್ರು? ಅವ್ರು ಯಾರು ಯಾಕ ಕೊಡಬೇಕು? ಇವ್ರು ಅಂದ್ರೆ ಪಡವಾರಳ್ಳಿ, ಪಡವಾರಳ್ಳಿ ಇದ್ರೆ ಇವ್ರು, ಪಂಚಾಯ್ತಿ ಅಂದ್ರೆ ಇವ್ರು, ಇವ್ರದೇ ಪಂಚಾಯ್ತಿ. ಈ ಪಡವಾರಳ್ಳಿಗೆ ಅವ್ರು ಹೇಳಿದ್ದೇ ನ್ಯಾಯ, ಮಾಡಿದ್ದೇ ಕಾನೂನು. ಗೋಲಾಂ ಬಡ್ಡಿ ಮಗನೇ, ಈ ಅದೇ ಪಾರಿ ನನ್ ಮಕ್ಳನ್ ಜೊತೆಲ್ ಕರ್ಕೊಂಬಂದು ನನ್ ಮೇಲ್ ತೊಡೆ ತಟ್ಟೇನು? ಮಾವ, ಅನ್ಯಾಯ ಎಲ್ಲೇ ಇದ್ರು ಅದ್ರ ವಿರುದ್ಧ ನಾವು ತೊಡೆ ತಟ್ಟೆ. ಕಾಳಪ್ಪ, ಈ ಐಕ್ಳು ನನ್ ಮೇಲೆ ತೊಡೆ ತಟ್ತಾರಂತೆ. ನಮ್ ಸಾವುಕಾರ ಹಿಂದೆ ಯಾರ್ಯಾರವ್ರೆ, ಎಂತೆಂತವ್ರವ್ರೆ, ಎಲ್ಲೆಲ್ಲವ್ರೆ, ಹೆಂಗವ್ರೆ ಅಂತ ವಿಷಯ ನಿಮ್ಗೇನಾರು ಗೊತ್ತಿದೇನ್ರಲ್ಲೇ? ಬಂದ್ಬಿಟ್ರು ಒಂದ್ ತರಕ್ಲಾಂಟಿ ತಮಟೆನು ತಕೊಂಡು ಅಂದ್ಕೊಂಡು ನಮ್ ತಾವ ಬಾರಿ ನಗಾರಿ ಆಯ್ತ್ರಲ್ಲೇ. ಆ ನಗಾರಿನ ಒಂದ್ಸಲಿ ಬಾರಿಸ್ಬಿಡ್ತು ಅಂದ್ರೆ ಚಂಡ ಬಾರುತ್ತಾ ಬೀಸಂಗೆ. ಅದ್ರಾಗೆ ನಿಮ್ಮಂತ ತಲೆಗಿಲೆಗಳೆಲ್ಲ ಚೂರ್ಕೊಂಡು ಉಂಟಾಯ್ತಾ ಇರ್ತೀರಾ. ನೀವ್ ಅದೇ ನಗಾರಿ ಬಾರಿಸ್ತಿರೋ ಬಾರಿಸಿ, ನಾವು ನಮ್ ತಮಟೆನ ಹೊಡಿತಾನೇ ಇರ್ತೀವಿ. ಮಂಗಳ, ಮಂಗಳ, ಏನಣ್ಣ? ಕೈ ಕಾಲಿ ನೀರ್ ತಗೊಂಬಾ. ಇವತ್ ಕರಿಯ ನಮ್ಮನೆಲ್ಲ ಊಟ ಮಾಡ್ತಾನೆ. ಅಮ್ಮಂಗೆ ಹೇಳು. ಅಮ್ಮ ಅಮ್ಮ, ಅಪ್ಪ, ಇವತ್ತಿಂದ ಕರಿಯ ನಮ್ಮನೇಲೇ ಇರ್ತಾನೆ, ನನ್ ಜೊತೆಲೇ ಇರ್ತಾನೆ. ಏಯ್, ಮೊದ್ಲು ಅವನಿಲ್ಲಿಂದ ಕಳಿಸ್ಲಾ? ಊಟ ಹಾಕ್ಸನಂತೆ ಊಟ. ಅಪ್ಪ, ನಾನ್ ಕಳ್ಸಕ್ಕಿಲ್ಲ. ಏನ್ ಕಳಿಸ ಇದ್ರೆ ನಾನ್ ಕಳಿಸ್ತೀನಿ ಕಳ್ಳ. ಏ ನಡೆ ಶಂಕರ, ಸಾವುಕಾರರು ಇಲ್ಲೊಂದ್ ಗೆರೆ ಹಾಕ್ಬಿಟ್ಟು ದಾಟ್ ಕೂಡ್ದು ಅಂದ್ರೆ ಇಡೀ ಹಳ್ಳಿನೇ ದಾಟಕ್ಕಿಲ್ಲ ಕಳ್ಳ. ಸಾವುಕಾರರು ನಿಮ್ ಹೆಂಡ್ರು ಮಕ್ಕಳನ್ನೆಲ್ಲ ಬಿಟ್ಬಿಡು ಅಂತಾರೆ. ಬಿಟ್ಬಿಡ್ತೀರಾ? ಬಿಟ್ಬಿಡೋದೆ ಆತಾಗೆ. ಆ ನಿಮ್ ಸಾವುಕಾರ ಹೇಳಿದಕ್ಕೆಲ್ಲ ಹೂಗುಟ್ಟು ನಿನ್ನಂತ ಕುರಿಗಳೇ ಇರ್ತಾರ ಊರ್ ತುಂಬಾ. ನೋಡ್ತಾ ಇರು, ನಿನ್ನ ಸಾವುಕಾರರಿಗಿದ್ರಾಗಿ ಇಡೀ ಹಳ್ಳಿನೇ ತಿರುಗಿ ಬೀಳ್ಬೇಕು. ಆಗ ಮಾಡ್ತೀನಿ ನಾನು. ನಡ್ಯಾ ಕರಿಯ. ನಿಲ್ಸ್ರೋ, ನಿಲ್ಸ್ರಿ ಗದ್ದೆ ಕೊಯ್ಯೋದನ್ನ ನಿಲ್ಸಿ. ನೋಡ್ರೋ ಏನ್ ಮಾಡಿದಾನೆ ಆ ಸಾವುಕಾರ ನಿಮ್ ಕರಿಯನಿಗೆ. ನೋಡ್ರೋ, ಇವತ್ತು ಕರಿಯನಿಗೆ ಹೊಡೆದ ಆ ಸಾವುಕಾರ ನಾಳೆ ನಿಮಗೂ ಹೊಡಿತಾನೆ. ಆಳುಗಳು ಅಂದ್ರೆ ಉಳಿತೋದ ಕಾಳುಗಳು ಅಂದ್ಕೊಂಡಿದ್ದಾನೆ ಅವನು. ಅವನು ಸಾವುಕಾರಕ್ಕೆ ದರ್ಪ ಮುರಿಬೇಕಾದ್ರೆ ನೀವ್ ಯಾರನ್ನ ಹತ್ರ ಕೆಲ್ಸಕ್ಕೆ ಹೋಗ್ಬೇಡಿ. ನಮ್ಮ ಕರಿಯನಿಗೆ ಹೊಡೆದಿದ್ದು ತಪ್ಪು ಅಂತ ಒಪ್ಕೊಳ್ಳೋವರೆಗೂ ನೀವ್ಯಾರೋ ಅವನ ಮನೆಯಲ್ಲಿ, ಅವನ ತೋಟದಲ್ಲಿ, ಅವನ ಗದ್ದೆಯಲ್ಲಿ ಎಲ್ಲೂ ಕೆಲ್ಸಕ್ಕೆ ಹೋಗ್ಬೇಡಿ. ಬೆವರು ಸುರಿಸಿ ದುಡಿಯೋರ್ ಬೆಲೆ ಏನಂತ ಗೊತ್ತಾಗ್ಲಿ ಅವನಿಗೆ. ಬಂದ್ರೆ ಎಲ್ಲ ಇಚ್ಛೆ, ಯಾರು ಕೆಲಸ ಮಾಡ್ಬೇಡಿ. ಬಿಡ, ಇಂಥ ಜನ ಇರೋ ತನಕ ನಿನ್ನ ಹಣೆ ಬರಾನು ಇಷ್ಟೇ, ಈ ಹಳ್ಳಿ ಹಣೆ ಬರಾನು ಇಷ್ಟೇ. ನೋ ಶಂಕರ, ಹೋಗಿಲ್ಲ. ಶಂಕರ, 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 ನನ್ನನ್ನ ತೋರ್ಕೊಂಡು ಹೋಗ್ತೇನಣ್ಣ. ಇದಕ್ಕೆಲ್ಲ ಊರ್ ಬಿಟ್ಟು ಯಾಕೋ ಹೋಗ್ಬೇಕು ನೀನು? ಇದು ಒಂದು ಊರೇನಮ್ಮ. ಸ್ವತಂತ್ರವಾಗಿ ಬದುಕಬೇಕು ಅನ್ನೋರು
ಯಾರು ಇರಬಾರ್ದು ಇಂಥ ಹಳ್ಳಿಲಿ, ಯಾರು ಇರಬಾರ್ದು, ಯಾರು ಇರಬಾರ್ದು. ಅರೆ ಒಳಕ್ಕೆ ಅರೆ ಶಂಕರಪ್ಪ, ಶಂಕರಪ್ಪ, ನೀನ್ ನನ್ನಿಂದ ಊರ್ ಬಿಡ್ಬೇಡ. ಊರೆಲ್ಲ ಕೈ ಬಿಟ್ರು, ಬಟ್ಟಕ್ಕೆ ಹೋದ್ರೆ ಸ್ವಾಮಿಗಳು ನನ್ ಕೈ ಬಿಡಕ್ಕಿಲ್ಲ. ನಾನು ಹೆಂಗೋ ಮಟ್ಟಾಗಿ ಜೀತ ಮಾಡ್ಕೊಂಡು ಜೀವನ ಮಾಡ್ಬಿಡ್ತೀನಿ. ನನ್ನ ದೆಸೆಯಿಂದ ಊರ್ ಬಿಡ್ಬೇಡ ಶಂಕರಪ್ಪ. ಏ ಕರಿಯ, ನಿನ್ ಸಲುವಾಗಿ ಅಲ್ಲ ಕಣ ನಾನು ಊರ್ ಬಿಟ್ಟು ಹೋಗ್ತಾ ಇರೋದು. ಉಪ್ಪು ಹುಳಿ ಖಾರ ಸತ್ ಹೋಗ್ರು ಈ ಹಳ್ಳಿಲಿ ನಮ್ಮ ಸರ್ ಇರಬಾರ್ದು. ಹಂಗ ಹೋಗು ಹೋಗು. ನೋ ಶಂಕರ, ಸಾವುಕಾರನ್ ದರ್ಪ ಮಾಡಿದೀನಿ ಅಂತ ಹೇಳ್ದವನು ನೀನೆ. ಈಗ ಅವ್ನು ಹೆದರ್ಕೊಂಡು ಹೇಡಿಯಾಗಿ ಓಡೋಗ್ತಿರೋನು ನೀನೆ. ಇದು ಸರಿ ಏನೋ? ಆ ಜುಜುಬಿಗೆ ಯಾರು ಹೆದರ್ಕೊಂಡು ಹೋಗ್ತಿದ್ದಾರೆ? ಈ ಹೇಡಿ ಜನಗಳ ಜೊತೆ ಇದ್ರೆ ಎಲ್ಲಿ ನಾನು ಹೇಡಿ ಆಗ್ತೀನೋ ಅಂತ ಹೆದರ್ಕೊಂಡು ಹೋಗ್ತಾ ಇದ್ದೀನೋ? ಶಂಕರಣ್ಣ, ನಿನ್ನ ಅರ್ಜುನ್ ಅಂತ ಶೂರ ಅಂತ ತಿಳ್ಕೊಂಡಿದ್ವಿ. ಉತ್ತರ ಕುಮಾರ್ ಹೋದಂಗ್ ಹೋಗ್ತಾ ಇದೆಯಲ್ಲೂ. ಹೋಗು ಹೋಗು. ರಣಹದ್ದಿನ ಬಾಯಿಗೆ ಸಿಕ್ಕೊಂಡಿರೋ ನಮ್ಮನ್ನ ನೋಡ್ತಾ ನೋಡ್ತಾ ತೆಪ್ಪು ಹೋಗ್ತಾ ಇದೆಯಾ ಶಂಕರಪ್ಪ? ಹೋಗು ಹೋಗು. ಇಡೀ ಊರೇ ರಣಹದ್ದಿನ ಬಾಯಿ ಸಿಕ್ಕಾಕೊಂಡಿದೆ. ಅದಕ್ಕೆ ನಾನೇನ್ ಮಾಡ್ಲಿ? ನಾನೇನೋ ಮಾಡಕ್ಕಾಗೋದಿಲ್ಲ. ಶಂಕರಪ್ಪ, ಎಲ್ಲಿಗೆ ಹೋಯ್ತಿದ್ಯಾ? ಊರ್ ಬಿಟ್ಟು ಹೋಗ್ತಾ ಇದ್ದೀನಿ. ಮತ್ ಬರಕಿಲ್ವಾ? ಇಲ್ಲ, ನಾನ್ ಸತ್ರು ತಿರ್ಗಾ ಈ ಹಳ್ಳಿ ಕಾಲಿಡೋದಿಲ್ಲ. ಈ ಸುಂದ್ರಿ ಹುಟ್ಟಿದ್ದು ಈ ಊರಲ್ಲೇ, ಸಾಯೋದು ಈ ಊರಲ್ಲೇ. ಶಂಕರಪ್ಪ, ನಾನ್ ಸತ್ತೋದ್ರೆ ನನ್ ಏನಾಣ ಒಳಕ್ ಬರಕಿಲ್ವಾ? ಹೋಗು ಹೋಗು. ಕಸ ತುಂಬಿದ ಮನೆ ಅಂತ ಕಡ್ಡಿ ಗೀರ್ ಹಾಕ್ಬಿಡು. ಕೆಸರಾದ ಕಾಲು ಅಂತ ಕತ್ತರಿಸಿ ಬಿಟ್ಟಾಕ್ಬಿಡು. ಊರ್ ಹೊಲ್ಸಾಗದೆ ಅಂತ ಊರ್ ಬಿಟ್ಟೆ ಓಡೋಗು. ಹೋಗು, ಹೋಗು.